ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಸಿಂಪಲ್ ಆಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೇನೆ. ಮೊದಲಿಗೆ ಇಲ್ಲಿ ನಾನು ಮಶ್ರೂಮ್ನ ಕ್ಲೀನಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಬಿಸಿನೀರಿಗೆ ಹಾಕಿ ಒಂದು 5ರಿಂದ 6 ನಿಮಿಷ ಬಿಟ್ಟು ಅದಾದ್ಮೇಲೆ ಮೇಲೆ ಎಕ್ಸ್ಟ್ರಾ ಏನಿತ್ತು ಅದನ್ನ ಇಟ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನೊಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಎಲ್ಲ ಮಶ್ರೂಮ್ನ ಹಾಕೊಂಡು ಹಾಗೇನೆ ಕಾಫಿ ಕಪ್ಪಲ್ಲಿ 1 ಕಪ್ ಅಷ್ಟು ಮೊಸರನ್ನ ಹಾಕಿ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ. ಹಾಗೇನೆ 1 ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೇನೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಅದನ್ನ ನೀಟಾಗಿ ಕಲಸಿದ್ದೀನಿ. ಕಲಸ್ಬಿಟ್ಟು ಒಂದು 2ರಿಂದ 3 ನಿಮಿಷ ಕ್ಲೀನಾಗಿ ಕಲಸ್ಕೊಂಡು ಅದಾದ್ಮೇಲೆ ಮತ್ತೆ ನಾನು 1 ಅವರ್ ಮ್ಯಾರಿನೇಟ್ ಆಗಿಟ್ಟಿದ್ದೀನಿ. ಹಾಗೇನೆ ಇಲ್ಲಿ ಅದನ್ನ ಮ್ಯಾರಿನೇಟ್ ಆಗಿಬಿಟ್ಟು ನಾನಿಲ್ಲಿ 2ರಿಂದ 3 ಈರುಳ್ಳಿ ಅಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೇನೆ ಒಂದು 6ರಿಂದ 7 ಹಸಿಮೆಣಸಿನಕಾಯಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2ರಿಂದ 3 ಮೀಡಿಯಂ ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು 10 ಎಷ್ಟಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೇನೆ 5ರಿಂದ 6 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಹಾಗೆ 10 ಮೆಣಸಿನಕಾಯಿನ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಕೂಡ ಹಾಕಿದ್ದೀನಿ ಸ್ವಲ್ಪ. ಹಾಗೇನೆ ಸ್ವಲ್ಪ ಪುದೀನ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊತಿದ್ದೀನಿ. ಪೇಸ್ಟ್ ಇಷ್ಟು ಬಂದರೆ ಸಾಕಾಗುತ್ತೆ, ನೋಡ್ಬೋದು. ಅದಾದ್ಮೇಲೆ ಇಲ್ಲಿ ನಾನು ಒಂದು ಕುಕ್ಕರ್ನ ಬಿಸಿಗೆ ಇಟ್ಟು ಒಂದು 2ರಿಂದ 3 ನಿಮಿಷ ಆದಮೇಲೆ ಅದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ಪಲಾವ್ ಎಲೆ, ಹಾಗೇನೆ ಚಕ್ಕೆ, ಲವಂಗ, ಏಲಕ್ಕಿ, ಮೊರಟಿ ಮೊಗ್ಗು ಎಲ್ಲ ಹಾಕಿ ಅದನ್ನ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಮತ್ತೆ ನಾನೇನು ಹೆಚ್ಚಿಟ್ಕೊಂಡಿದ್ದೆ ಹಾಗೇನೆ ಹಸಿಮೆಣಸಿನಕಾಯಿ, ಈರುಳ್ಳಿನ ಹಾಕಿ 2ರಿಂದ 3 ನಿಮಿಷ ಅದನ್ನು ಕೂಡ ನೀಟಾಗಿ ಬಾಡಿಸ್ಕೊತಿದ್ದೀನಿ. ಈರುಳ್ಳಿ ಬಾಡಾದ್ಮೇಲೆ ಇಲ್ಲಿ ನಾನು ಟೊಮೊಟೊ ಕೂಡ ಹಾಕ್ತಿದ್ದೀನಿ. ಟೊಮೊಟೊ ಕೂಡ 2ರಿಂದ 3 ನಿಮಿಷ ಕ್ಲೀನಾಗಿ ಅದನ್ನು ಬಾಡಿಸ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಆ ಪೇಸ್ಟ್ನ ಆ್ಯಡ್ ಮಾಡಿ ಒಂದು 2ರಿಂದ 3 ನಿಮಿಷ ಆದಮೇಲೆ ನಾನು ಮುಂಚೆ ಏನು ಮಶ್ರೂಮಿಂದು ಕಲಸಿಟ್ಟಿದ್ನೋ ಮ್ಯಾರಿನೇಟ್ ಆಗಿ ಅದನ್ನು ಕೂಡ ಹಾಕಿ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಿದ್ದೀನಿ. ಅದಾದಮೇಲೆ ನಾನು ಕ್ಲೀನಾಗಿ ಅದನ್ನು ಕೈ ಆಡಿಸಿ ಒಂದು 5ರಿಂದ 6 ನಿಮಿಷ ಹಾಗೆ ಬಿಟ್ಟಿದ್ದೆ, ಉಪ್ಪೆಲ್ಲ ಕ್ಲೀನಾಗಿ ಮಸಾಲೆ ಹಿಡೀಲಿ ಅಂತ. ಅದಾದಮೇಲೆ ನೋಡ್ಬೋದು, ನಾನು ತೋರಿಸಿದ್ನಲ್ಲ ಆ ಲೋಟದಲ್ಲಿ ನಾನು 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. 1.5 ಗ್ಲಾಸ್ ಅಷ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀನಿ. ಹಾಗಾಗಿ ಅಕ್ಕಿ ಬಂದು ನಿಮ್ಮ ಅಳತೆಗೆ ತಕ್ಕನಾಗಿ ನೀವು ಹಾಕಿ. ಅದಾದಮೇಲೆ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಹಾಕಿದ್ದೀನಿ. ಅದು ಹಾಕಿ ಕಸ್ತೂರಿ ಮೇಥಿ ಹಾಕಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಟು ಅದಾದಮೇಲೆ ಮತ್ತೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಮತ್ತೆ ಕುದಿಸಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಅದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನಾನು 3 ವಿಷಲ್ನ ಹಾಕಿಸ್ಕೊಂಡಿದ್ದೀನಿ. 3 ವಿಷಲ್ ಆದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನಾನು ಮೊಸರು ಗೊಜ್ಜನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೊಸರು ಗೊಜ್ಜು ಮಾಡಲಿಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಣ್ಣನ್ನ ಕೂಡ ತೊಗೊಂಡಿದ್ದೀನಿ, ಅದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನೊಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕೂಡ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಅಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಅದನ್ನು ಕಲಸಿದ್ದೀನಿ. ಇಲ್ಲ ಮೊಸರು ಗೊಜ್ಜು ರೆಡಿಯಾಗಿದೆ, ನೋಡ್ಬೋದು. ಹಾಗೆ ನಾನು ಆಗಲೇ ಕೂಗಿಸಿಟ್ಟಂಥ ಬಿರಿಯಾನಿ ಕೂಡ ರೆಡಿಯಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬಿರಿಯಾನಿ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.